ಹಾಯ್ ಎವ್ರಿಬಡಿ, ಟಿಪ್ ಫಾರ್ ದ ಡೇ. ನಿನ್ನೆ ರಾತ್ರಿ ಲೇಟ್ ನೈಟು ಊಟ ಆಯ್ತು, ಹೆವಿ ಡಿನ್ನರ್ ಮಸ್ತ್ಗಾಯ್ತು. ನೆಕ್ಸ್ಟ್ ಮಾರ್ನಿಂಗ್ ಏನಾಗುತ್ತೆ ಗೊತ್ತಾ? GPP, ಗಿಲ್ಟ್, ಪ್ಯಾನಿಕ್, ಪಶ್ಚಾತ್ತಾಪ. ಈ ತರ ಸಿಚುಯೇಷನ್ ನೀವು ಕೂಡ ಫೇಸ್ ಮಾಡ್ತಾ ಇರ್ಬಹುದಲ್ವಾ? ಸೊಲ್ಯೂಷನ್ ಏನು? ನಾನೇನ್ ಮಾಡ್ತೀನಿ ಹೇಳ? ಎದ್ದ ತಕ್ಷಣ ಸ್ಟ್ರೆಚ್ ಮಾಡಿ ಹೈಡ್ರೇಟ್ ಮಾಡ್ತೀನಿ. ಆಮೇಲೆ ಸ್ಟ್ಯಾಟಿಕ್ ಸೈಕಲ್ ಮೇಲೆ ಕೂತ್ಬಿಡ್ತೀನಿ. 10 ಕಿಲೋಮೀಟರ್ ಸ್ಟ್ರೇಟ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ ಗೊತ್ತಾ? ಸ್ವಲ್ಪ ಗಿಲ್ಟ್ ಕಡಿಮೆ ಆಗ್ಬಿಡುತ್ತೆ. ಎಕ್ಸೆಸ್ ಕ್ಯಾಲೋರೀಸ್ ಏನ್ ತಿಂದಿದ್ದೀನಿ ರಾತ್ರಿ, ಆ ಸೇಮ್ ಕ್ಯಾಲೋರೀಸ್ ನಾನು ನೆಕ್ಸ್ಟ್ ಡೇ ಬೆಳಗ್ಗೆನೆ ಎಲ್ಲ ಬರ್ನ್ ಮಾಡ್ಬಿಡ್ತೀನಿ. ಅಕಸ್ಮಾತ್ ನಾನು ಇದು ಏನ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಕೆಜಿ ಮೇಲೆ ಕೆಜಿ ಶೇಖರಣೆ ಆಗಿ ಬೊಜ್ಜು ಆಗ್ತೀನಿ ಅಲ್ವಾ? ಅಂಡ್ ಬೊಜ್ಜುನಿಂದ ಹಲವಾರು ಕಾಯಿಲೆಗಳು ಬರುತ್ತೆ ಗೊತ್ತಲ್ವಾ? ಡಯಾಬಿಟಿಸ್ ಬರಬಹುದು, BP ಬರಬಹುದು, ನೀ ಜಾಯಿಂಟ್ ಬರಬಹುದು, ಬ್ಯಾಕ್ ಏಕ್ ಬರಬಹುದು. ಅಷ್ಟೆಲ್ಲ ಸ್ಲೀಪ್ ಆಪ್ನಿ ಆಗಿ ಇನ್ಫರ್ಟಿಲಿಟಿ ಕೂಡ ಬೊಜ್ಜುನಿಂದ ಬರಬಹುದು. ನಾವು ಎಲ್ಲರೂ ಮನುಷ್ಯರೇ, ಆಸೆ ಆಗೇ ಆಗತ್ತೆ ನಮ್ಗೆ. ಬಟ್ ರಿಗ್ರೆಟ್ ಬೇಡ, ರೀಸೆಟ್ ಮಾಡ್ಕೊಳ್ಳಿ. ಅಂಡ್ ಮತ್ತೆ ಮತ್ತೆ ಇದು ರಿಪೀಟ್ ಮಾಡಬಾರ್ದು. ಹಾಗಾಗಿ ನಮ್ಗೆ ವೇಟ್ ಮೇಂಟೈನ್ ಮಾಡೋಕ್ಕೆ ತುಂಬಾ ಸುಲಭವಾಗಿ ಇರುತ್ತೆ. ಇದೇ ಸೇಮ್ ಕತೆ ನಿಮ್ ಫುಡ್ಡಿ ಬಡ್ಡಿನ ಕಳ್ಸಕ್ ಮರಿಬಾರ್ದು.